ಎಲ್ಲರಿಗೂ ನಮಸ್ಕಾರ. ಇವತ್ತೇನು ನಾವು ಕೋಲಾರ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಏನೋ ಒಂದು ಮನವಿ ಪತ್ರ ಕೊಟ್ಟಿದ್ದೇವೆ. ಆ ವಿಚಾರವಾಗಿ ಮಾಧ್ಯಮ ಮಿತ್ರರ ಮುಖಾಂತರ ಜಿಲ್ಲಾ ಜನತೆಗೆ ತಿಳಿಸ್ತಾ ಇದ್ದೀವಿ. 10ನೇ ತಾರೀಕು ಏನು ಅಗಲಕೋಟೆ ಜಮೀನಲ್ಲಿ ಸರ್ವೆ ಕಾರ್ಯ ನಡೀಬೇಕಾದಾಗ ಒಂದು ಎದುರುದಾರರು ಮೊದಲೇ ಹೋಗಿ ಸರ್ವೆ ಕಾರ್ಯ ಮಾಡ್ತಾ ಇದ್ರು. ನಂತರ ಇನ್ನೊಬ್ಬ ಗುಂಪೊಂದು ಇತ್ತು. ನೇರವಾಗಿ ಏನು ಹೆಸರುಗಳು ಹೇಳ್ಬೇಡ, ಸುಮ್ಮನೆ ಯಾಕೆ ಅಲ್ವಾ, ಎಲ್ರಿಗೂ ಗೊತ್ತಿರೋದೆ. ಮಂಜುನಾಥ್ ಗೌಡರ ಗುಂಪು ಏನು ಅಲ್ಲಿ ಸರ್ವೆ ಮಾಡಬೇಕಾದಾಗ ನಾವು ಉಡಿ ವಿಜಯ್ ಕುಮಾರ್ ಪರವಾಗಿ ನಾನು ಒಳಗಡೆ ಹೋಗಿದ್ದೆ. ನಾವು ಹೋಗ್ಬೇಕಾದ್ರೆ ತಡೆ ಹಾಕಿದ್ರು ನಮ್ಮನ್ನ. ಅವ್ರು ಹೋಗಿದ್ದಾರೆ, ಅವರು ನೀವು ಬೇಡ, ಅವ್ರು ಮುಗಿಸ್ಕೊಂಡು ನೀವು ಬರ್ರಿ ಅಂತ ಹೇಳಿದ್ರು. ನಾವೇನು ಮಾಡಿದ್ವಿ, ಅಲ್ಲಿ ಸೈಡಲ್ಲಿ ಕೂತಿದ್ವಿ. ಅವರು ಮಂಜುನಾಥ್ ಗೌಡರ ಗುಂಪು ಮತ್ತೆ ಅವರೆಲ್ಲ ಸರ್ವೆ ಮಾಡಿಕೊಂಡು ವಾಪಸ್ ಬಂದು ಆಚೆ ಹೊರಟೋದ್ರು. ಆಚೆ ಹೋದ್ಮೇಲೆ ನಾವು ಉಡಿ ಕುಮಾರ್ ಜೊತೆ ನಾವೆಲ್ಲ ಹೋಗಿ ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ರ ಏನ್ ಮಾಡಿದ್ರ ತೋರಿಸಿ ಅಂತ ನಾವು ಅವ್ರ ಜೊತೆಲಿ ಹೋಗಿದ್ವಿ. ಅದು ಮಾಮೂಲಿ, ಅವ್ರು ಮಾಡಿದ್ದಾರೆ, ನಾವು ತೋರಿಸ್ಬೇಕಂತ ಹೋದಾಗ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986333899 ಅಥವಾ 9986933299. ಏನಾಯ್ತು ಮಾಡಬೇಕಾದಾಗ ಅಲ್ಲಿ ಒಂದು ಸಮುದಾಯದ ಗುಂಪು ಬರ್ತೈತೆ. ಆ ಸಮುದಾಯ ಯಾಕೆ ಬಂತು ಅನ್ನೋದು ಯಕ್ಷ ಪ್ರಶ್ನೆ ನಮ್ಗೆ. ಯಾಕೆ ಬಂತು, ಅಗಲಕೋಟೆಗೆ ಆ ಸಮುದಾಯಕ್ಕೆ ಏನ್ ಇದು ಸಂಬಂಧ ಇದೆ ಅಲ್ವಾ? ಈಗ ಅಲ್ಲಿ 4 ಜನಕ್ಕೆ ಸೇರಿರೋ ಸತ್ತು 2 ಪಾರ್ಟಿಯವರು ಇದ್ದಾರೆ, ಅಲ್ಲಿ 2 ಗುಂಪಿನವರು ಇದ್ದಾರೆ, ಅಲ್ಲಿ ಎಲ್ಲಾ ಸಮುದಾಯದವರು ಇದ್ದಾರೆ. ಉದ್ದೇಶಪೂರ್ವಕವಾಗಿ ಒಂದು ಸಮುದಾಯನ ಯಾಕೆ ಅಲ್ಲಿ ಕಳಿಸ್ಬೇಕು? ನೀವು ಸೆನ್ಸ್ ಯಾಕೆ ಕ್ರಿಯೇಟ್ ಮಾಡಬೇಕು? ಅಲ್ಲಿ ಏನಾದ್ರೂ ಈಗ ಜನಸಂಖ್ಯೆ ಸೇರಿದಾಗ ಆ ಥರ ಏನು ಕ್ರಿಟಿಕಲ್ ಇದು ಅಗಲಕೋಟೆ ಅನ್ನೋದು ಕ್ರಿಟಿಕಲ್, ಇಡೀ ರಾಜ್ಯಾದ್ಯಂತ ಇದ್ಬಿಟ್ಟಿದೆ. ಅಲ್ಲಿ ಏನೋ ಇದೆ ಅಂತ ಅಧಿಕಾರಿಗಳಿಗೂ ಭಯ ಇರುತ್ತೆ. ಸೆಕ್ಯೂರಿಟಿ ತುಂಬಾನೇ ಹಾಕಿದ್ರು. ತಮ್ಮಗಳ ಮಾಧ್ಯಮದವ್ರನ್ನ ಕೂಡ ಸಹ ಒಳಗಡೆ ಬಿಟ್ಟಿಲ್ಲ. ಬೇರೆ ಏನೋ ನ್ಯೂಸ್ ಕ್ರಿಯೇಟ್ ಆಗ್ಬಿಡ್ತದೆ, ಮಾಧ್ಯಮದವ್ರಿಗೂ ಅಲ್ಲಿ ಹೊರಗಡೆನೆ ಕೊಡ್ಸಿದ್ರು ಅಲ್ವಾ? ನಮ್ಮನ್ನು ಆಚೆನೆ ಇಟ್ಟಿದ್ರು. ಕೆಲವ್ರು ಮಾತ್ರ ಬಿಟ್ಟಿದ್ರು. ಯಾರು ಅರ್ಜಿದಾರ ಯಾರಿದ್ದಾರೆ ಅವ್ರ ಜೊತೆಲಿ ಯಾರಾದ್ರೂ ಒಬ್ರು ಹೋಗಿ. ಹಂಗಾಗಿ ನಾವು ಸಹ ಯಾರೋ ಒಬ್ರು ಹೋಗಿದ್ವಿ. ಉಡಿ ವಿಜಯ್ ಕುಮಾರ್ ಜೊತೆ ನಾನು ಒಬ್ಬ ಇದ್ದೆ. ನಾನು ಅಲ್ಲಿ ಸರ್ವೆ ಮಾಡ್ಬೇಕಾದ್ರೆ ನಾನು ಅಲ್ಲೇ ಇದ್ದೆ. ಯಾವಾಗ ಇವ್ರ ಗುಂಪು ಬಂದು ಇವ್ರನ್ನ ತಡೆ ಹಾಕಿದ್ರು, ಇಲ್ಲ ನಾವು ಹೋಗ್ಬೋದು, ಅವ್ರು ಹೋಗಿದ್ದಾರಲ್ವಾ, ಆ ಪಾರ್ಟಿ ಅವ್ರು ಹೋಗಿದ್ದಾರೆ, ಈ ಪಾರ್ಟಿ ಹೋಗಿದ್ದಾರೆ ಅಂತ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದಾಗ ಅವ್ರೇನ್ ಮಾಡಿದ್ರೆ, ಹೋಗ್ರಿ ಆಚೆ ಕೊಡ್ರಿ ಲಾಟಿ, ಅವ್ಯಾಚ ಪೊಲೀಸ್ ಭಾಷೆಯಲ್ಲಿ ಬೈದಿದ್ದಾರೆ. ನಾನು ಅದನ್ನ ಖಂಡಿಸ್ತೀನಿ. ಅವ್ಯಾಚ ಶಬ್ದ ಯಾರೇ ಆಗಿರ್ಬೋದು, ಅಧಿಕಾರಿಗಳು ಆ ಪದ ಬಳಕೆ, ಆ ಪದ ನಾವು ಖಂಡಿಸ್ತೀವಿ ಅಲ್ವಾ? ನಾವು ಒಬ್ಬ ದಲಿತರಾಗಿ ನಾನು ಅದು ಪದನ ಖಂಡಿಸ್ತೀನಿ. ನಾವು ಹೋರಾಟದ ಮುಖಾಂತರ ಬಂದಿರೋರು, ಇಂಥ ನ್ಯೂಸೆನ್ಸ್ ಎಲ್ಲ ಮಾಡ್ಕೊಂಡು ಬಂದಿಲ್ಲ. ನಾನು ಅದು ಖಂಡಿಸ್ತೀನಿ. ಬಟ್ ಇವರು ಅಲ್ಲಿ ದಲಿತ ಅನ್ನೋ ಪದ ಬಂದಿಲ್ಲ ಅಲ್ವಾ? ಈಗ ನಿನ್ನೆಯಿಂದ ದಲಿತ, ಅಲ್ಲಿ ದಲಿತರು ಹೊರಗಡೆ ಹೋಗ್ಬಾರ್ದ, ಒಳಗಡೆ ಹೋಗ್ಬಾರ್ದ ಅಂತ. ನಾನು ಯಾರು ಸ್ವಾಮಿ? ನಾನು ದಲಿತ ಅಲ್ವಾ? ನಾನು ಒಳಗಡೆ ಇದ್ದೀನಲ್ವಾ? ನಮ್ಮನ್ನ ಆಚೆ ಆಗ್ಬೋದಾಗಿತ್ತಲ್ಲ. ಇವ್ರು ಉದ್ದೇಶಪೂರ್ವಕವಾಗಿ ಬಂದು ಅವ್ರು ಇದ್ದಾರೆ ಅಂತ ನ್ಯೂಸೆಸ್ ಕ್ರಿಯೇಟ್ ಮಾಡಿದ್ದೀವ್ರೆ ಅಲ್ವಾ? ಯಾಕೆ ಅಲ್ಲಿ ಯಾರು ಬೇರೆ ಜನಾಂಗದವರು ಸವರ್ಣಿಯರು ಇಲ್ವಾ? ಅವ್ರು ಕೇಳ್ಬೋದಾಗಿತ್ತಲ್ವಾ? ದಲಿತರೇ ಯಾಕೆ ಕೇಳ್ತಾರೆ? ಬಟ್ ದಲಿತರ ಜಮೀನ್ ಏನೋ ನಾನು ಸರ್ವೆ ಮಾಡ್ತಾ ಇದೆಯಾ? ಇಲ್ಲ. ದಲಿತರಿಗೆ ಯಾರಿಗಾನ ಸೇರ್ಬೇಕಾ ಅಲ್ಲಿ? ಇಲ್ಲ. ಮತ್ತೆ ಯಾಕ ನೀವು ಬರ್ತಾ ಇದ್ದೀರಾ? ದಲಿತ ಅನ್ನೋ ಪದನ ಯಾಕ ನೀವು ದಲಿತರಿಗೆ, ಆ ಸಮುದಾಯಕ್ಕೆ ಯಾಕೆ ಅವಮಾನ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ಈಗ ಯಾರೇ ಅಧಿಕಾರಿ ತಪ್ಪು ಮಾಡಿರ್ಲಿ, ತನಿಖೆ ಮಾಡ್ಲಿ. ಈಗ ಮೇಲಾಧಿಕಾರಿಗಳ ನಾವು ಕೊಟ್ಟಿವಿ, ತನಿಖೆ ಮಾಡ್ಲಿ, ಅವ್ರ ಮೇಲೆ ಶಿಕ್ಷೆ, ಅವ್ರ ಮೇಲೆ ಕ್ರಮ ತಗೊಂಡ್ಲಿ, ನಾವು ಅದಕ್ಕೆ ಇದು ಆಗ್ತೀವಿ. ಬಟ್ ಇಲ್ಲಿ ದಲಿತ ಪದ ಅನ್ನೋದು ಏನಿದೆ, ಇದು ತಪ್ಪಲ್ವಾ? ಇದು ನಾನು ಅದ್ರ ತಿದ್ದಿ ಹೇಳ್ತಾ ಇದ್ದೀನಿ. ಈ ಒಂದು ವಿಚಾರವಾಗಿ ನಾವು ಇವತ್ತು ಮನವಿ ಕೊಡಕ್ ಬಂದಿದ್ದೀವಿ. ನಮಸ್ಕಾರ.